ಈ ವಿಡಿಯೋನೊಮ್ಮೆ ನೋಡಿ. ಇಲ್ಲಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಿರೋ ಈ ಮಹಿಳೆಗಾಗ್ಲಿ, ಅವಳ ಡ್ಯಾನ್ಸ್ ನ ನೋಡ್ತಿರೋ ಈ ಜನರಿಗಾಗ್ಲಿ, ಇದೇ ಜಾಗದಲ್ಲಿ 2 ದಿನಗಳ ನಂತರ 4 ಹೆಣಗಳು ಬೀಳುತ್ತವೆ ಅಂತ ಯಾವುದೇ ಸುಳಿವಿರೋದಿಲ್ಲ. ಬಲರಾಮ್ ಸಿಂಗ್ ಕುಶ್ವಾಹಾ ಪತ್ನಿ ರವಿತಾ ಕುಶ್ವಾಹಾ, ಮಕ್ಕಳು ಆರವ್ ಮತ್ತೆ ದೇವು ಇವರನ್ನ ಬಲಿ ಪಡೆದ ಈ ವಿಡಿಯೋದಲ್ಲಿ ಅಂತದೇನಿತ್ತು? 27 ಜೂನ್ 2026 ಮಧ್ಯಪ್ರದೇಶದ ಮೌರಾನಾ ಜಿಲ್ಲೆಯ ಕಿಶನ್ಪುರ್ ಗ್ರಾಮದಲ್ಲಿ ಎಂದಿನಂತೆ ಎಲ್ಲರೂ ಎದ್ದು ತಮ್ಮ ಕೆಲಸದಲ್ಲಿ ಬ್ಯುಸಿ ಆಗ್ತಾರೆ. ಆದ್ರೆ ಈ 35 ವರ್ಷದ ಬಲರಾಮ್ನ ಮನೆಯ ಗೇಟ್ ಇನ್ನೂ ತೆಗ್ದಿರೋದಿಲ್ಲ. ಮೊದಲು ಜನ ಇವರು ಇನ್ನು ಮಲ್ಗಿರ್ಬೋದು ಅನ್ಕೋತಾರೆ. ಆದ್ರೆ ಸುಮಾರು ಹೊತ್ತಾದ್ರೂ ಬಾಗ್ಲು ತೆರೆದೇ ಇದ್ದಾಗ ಜನರಿಗೆ ಅನುಮಾನ ಬರೋಕೆ ಶುರುವಾಗುತ್ತೆ. ಆಗ ಒಬ್ಬ ಅವರ ಬೌಂಡ್ರಿ ವಾಲ್ ನ ಹತ್ರ ಹೋಗಿ ನೋಡ್ತಾನೆ. ಅಲ್ಲಿ ಅವನು 32 ವರ್ಷದ ರವಿತಾ ಕುಶ್ವಾಹಾ ಅಂಗಳದಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿರೋದನ್ನ ನೋಡಿ ಗಾಬರಿಯಿಂದ ಚೀರ್ತಾನೆ. ಅವಳ ಪಕ್ಕದಲ್ಲೇ ಅವಳ 8 ವರ್ಷದ ಮಗ ಆರವ್ ಮತ್ತೆ 5 ವರ್ಷದ ಮಗ ದೇವು ಸಹ ಸತ್ತು ಬಿದ್ದಿರ್ತಾರೆ. ಬೆಳಗ್ಗೆ ಸುಮಾರು 7:30ಕ್ಕೆ ಮಾದಾ ಬಸಿರ್ ಠಾಣೆಯ ಪೊಲೀಸರನ್ನು ಕರೆಸಲಾಗುತ್ತೆ. ಪೊಲೀಸರು ಘಟನಾ ಸ್ಥಳಕ್ಕೆ ಬರ್ತಾರೆ. ಆಗ್ಲೇ ಅಲ್ಲಿ ತುಂಬಾ ಜನ ಸೇರಿರ್ತಾರೆ. ಪೊಲೀಸರು ಮನೆ ಒಳಗೆ ಹೋಗ್ತಾರೆ. ಅಲ್ಲಿ ರವಿತಾ ಮತ್ತೆ ಮಕ್ಕಳ ಶವದ ಹತ್ರ ಒಂದು ಕೊಡ್ಲಿ ಬಿದ್ದಿರುತ್ತೆ. ಸ್ವಲ್ಪ ಹೊತ್ನಲ್ಲೇ ಫೋರೆನ್ಸಿಕ್ ಎಕ್ಸ್ಪರ್ಟ್ಸ್ ನ ಗ್ರೂಪ್ ಅಲ್ಲಿ ಬರುತ್ತೆ. ಅವರು ಕೊಡ್ಲಿ ಮೇಲಿರೋ ಫಿಂಗರ್ ಪ್ರಿಂಟ್ ನ ಕಲೆಕ್ಟ್ ಮಾಡ್ಕೋತಾರೆ. ಅವರು ಅವನನ್ನ ಹುಡುಕೋ ಪ್ರಯತ್ನದಲ್ಲಿ ಮನೆ ಒಳಗಡೆ ಪ್ರವೇಶಿಸ್ತಾರೆ. ಆಗ ಅವರಿಗೆ ಬಲರಾಮ್ನ 2 ಫೋನ್ ಮತ್ತೆ ರವಿತಾಳ ಒಂದು ಫೋನ್ ಮನೆಯೊಳಗೆ ಸಿಗುತ್ತೆ. ಆಗ ಅವರು ಬಲರಾಮ್ನ ಫೋನ್ ನ ಚೆಕ್ ಮಾಡ್ತಾರೆ. ಅಲ್ಲಿ ಅವರಿಗೆ ಒಂದು ವಿಡಿಯೋ ಸಿಗುತ್ತೆ. ಆ ವಿಡಿಯೋದಲ್ಲಿ ರವಿತಾ ಊರಲ್ಲಿ ಭಜನೆ ನಡೆಯುತ್ತಿರುವಾಗ ಅದರಲ್ಲಿ ಡ್ಯಾನ್ಸ್ ಮಾಡ್ತಿರ್ತಾಳೆ. ಆ ವಿಡಿಯೋ ಬಲರಾಮ್ ತನ್ನ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ತನ್ನ ಅನೇಕ ಸಂಬಂಧಿಕರಿಗೆ ಶೇರ್ ಮಾಡಿರ್ತಾನೆ. ಆ ವಿಡಿಯೋ ಜೊತೆಗೆ ತನ್ನ ಪತ್ನಿಯ ಕ್ಯಾರೆಕ್ಟರ್ ಬಗ್ಗೆನೂ ಕೆಲವು ಮೆಸೇಜಸ್ ನ ಮಾಡಿರ್ತಾನೆ. ಆಗ ಪೊಲೀಸರಿಗೆ ಈ ವಿಡಿಯೋಗೂ ಈ ಕೊಲೆಗೂ ಏನೋ ಸಂಬಂಧ ಇದೆ ಅಂತ ಅರ್ಥವಾಗುತ್ತೆ. ಈ ಮಿಸ್ಟ್ರಿನ ಬಲರಾಮ್ನೆ ಸಾಲ್ವ್ ಮಾಡೋಕೆ ಸಾಧ್ಯ ಅಂತ ಪೊಲೀಸರು ಬಲರಾಮ್ನ ಸರ್ಚ್ ಮಾಡ್ತಾ ಇರುವಾಗ್ಲೇ ಅವರಿಗೆ ರೈಲ್ವೆ ಪೊಲೀಸರಿಂದ ಕಾಲ್ ಬರುತ್ತೆ. ರೈಲ್ವೆ ಪೊಲೀಸರು ಕಿಶನ್ಪುರ್ ಊರಿನಿಂದ 6 ಕಿಲೋಮೀಟರ್ ದೂರ ಇರೋ ಶಿಕಾರಿಪುರದ ರೈಲ್ವೆ ಟ್ರ್ಯಾಕ್ ನ ಮೇಲೆ ಒಬ್ಬರ ಬಾಡಿ ಸಿಕ್ಕಿದೆ ಅಂತ ಹೇಳ್ತಾರೆ. ಆ ಡೆಡ್ ಬಾಡಿ ಬೇರೆ ಯಾರ್ದು ಅಲ್ಲ, ಬಲರಾಮನದ್ದಾಗಿರುತ್ತೆ. ಪೊಲೀಸರು ಅಲ್ಲಿ ಹೋಗಿ ಆ ಬಾಡಿನ ಕಲೆಕ್ಟ್ ಮಾಡ್ತಾರೆ. ಇತ್ತ ರವಿತಾ ಮತ್ತೆ ಮಕ್ಕಳ ಬಾಡಿನ ಪೋಸ್ಟ್ ಮಾರ್ಟಂಗೆ ಕಳಿಸ್ಕೊಡಲಾಗುತ್ತೆ. ಬಲರಾಮ್ ನಿಂದ ಈ ಕೇಸ್ ಮಿಸ್ಟ್ರಿ ಸಾಲ್ವ್ ಆಗುತ್ತೆ ಅನ್ಕೊಂಡ ಪೊಲೀಸರಿಗೆ ಅವನ ಡೆಡ್ ಬಾಡಿ ಸಿಕ್ಕಿದ್ದು ನಿರಾಸೆ ತಂದಿರುತ್ತೆ. ಆ ಟ್ರೈನ್ ನ ಲೋಕೋ ಪೈಲಟ್ ನ ಸ್ಟೇಟ್ಮೆಂಟ್ ಸಹ ಪಡೆಯಲಾಗುತ್ತೆ. ಲೋಕೋ ಪೈಲಟ್ ಬಲರಾಮ್ ತಾನೇ ಬಂದು ಟ್ರೈನ್ ನ ಟ್ರ್ಯಾಕ್ ಮೇಲೆ ನಿಂತು ಆತ್ಮಹತ್ಯೆ ಮಾಡ್ಕೊಂಡ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಿಂದ ಈ ಮರ್ಡರ್ ರಾತ್ರಿಯ ಸುಮಾರು 12:30ರಿಂದ 2 ಗಂಟೆ ಒಳಗೆ ನಡೆದಿದೆ. ಮತ್ತೆ ಆ ಕೊಡ್ಲಿ ಮೇಲೆ ಇರೋ ಫಿಂಗರ್ ಪ್ರಿಂಟ್ ಬಲರಾಮನದ್ದೇ ಆಗಿದೆ ಅಂತ ಗೊತ್ತಾಗುತ್ತೆ. ಪೊಲೀಸರು ಇವರ ಹಿಸ್ಟ್ರಿ ತಿಳ್ಕೊಳ್ಳೋಕೆ ಪ್ರಯತ್ನಿಸ್ತಾರೆ. ಇವರ ಮದುವೆ 12 ವರ್ಷಗಳ ಹಿಂದೆ ನಡೆದಿರುತ್ತೆ. ಬಲರಾಮ್ ಮದುವೆ ಆದ ಕೆಲ ವರ್ಷಗಳ ನಂತರ ಪುಣೆಗೆ ಟೈಲ್ಸ್ ಕೂರ್ಸೋ ಕೆಲ್ಸಕ್ಕಂತ ಹೋಗಿರ್ತಾನೆ. ನಂತರ ಬೆಂಗಳೂರಿನಲ್ಲಿ ಟೈಲ್ಸ್ ಪಾಲಿಶಿಂಗ್ ಕೆಲಸ ಮಾಡ್ತಿರ್ತಾನೆ. ಅಲ್ಲಿ ರವಿತಾ ಮತ್ತೆ ಮಕ್ಕಳು ತನ್ನ ಅತ್ತೆ ಜೊತೆ ಕಿಶನ್ಪುರ್ ಊರಲ್ಲೇ ಇರ್ತಾರೆ. ರವಿತಾಳಿಂದ ದೂರ ಇದ್ದ ಬಲರಾಮ್ ರವಿತಾ ಬೇರೆ ಯಾರ್ದೋ ಜೊತೆ ಅಫೇರ್ ಇಟ್ಕೊಂಡಿದ್ದಾಳೆ ಅಂತ ಡೌಟ್ ಪಡೋಕೆ ಶುರು ಮಾಡ್ತಾನೆ. ಅದಕ್ಕಂತಲೇ ಬೆಂಗಳೂರು ಬಿಟ್ಟು ಮನೆಗೆ ವಾಪಸ್ ಬಂದ್ಬಿಡ್ತಾನೆ. ಊರಿಗೆ ಬಂದ್ಮೇಲೆ ಕೆಲ್ಸ ಇಲ್ಲದೆ ಮನೆಯಲ್ಲಿದ್ದ ಬಲರಾಮ್ಗೆ ಒಂದೇ ಕೆಲ್ಸ ಇತ್ತು, ತನ್ನ ಹೆಂಡತಿ ಮೇಲೆ ನಿಗಾ ಇಡೋದು. ಜೂನ್ ನಲ್ಲಿ ಊರಲ್ಲಿ ಭಜನೆ ಆಯೋಜಿಸಲಾಗಿರುತ್ತೆ. ಅದರಲ್ಲಿ ರವಿತಾ ಡ್ಯಾನ್ಸ್ ಮಾಡ್ತಾಳೆ. ಅದನ್ನ ಕಾಮನ್ ಆಗಿ ಸ್ವಲ್ಪ ಜನ ರೆಕಾರ್ಡ್ ಮಾಡಿರ್ತಾರೆ. ಅದನ್ನ ಬಲರಾಮ್ಗೂ ಶೇರ್ ಮಾಡಲಾಗಿರುತ್ತೆ. ಇದರಿಂದ ಕೋಪಗೊಂಡ ಬಲರಾಮ್ ದಿನಾ ಜಗಳ ಮಾಡೋಕೆ ಶುರು ಮಾಡ್ತಾನೆ. ಇದರಿಂದ ಸಾಕಾಗಿ ರವಿತಾ ತನ್ನ ತವರು ಮನೆಗೆ ಹೋಗ್ಬಿಡ್ತಾಳೆ. ಆಗ ಬಲರಾಮ್ 4 ಊರಿನ ಜನರನ್ನ ಕರ್ಕೊಂಡು ಹೋಗಿ ರವಿತಾಳನ್ನ ಕನ್ವಿನ್ಸ್ ಮಾಡಿ ವಾಪಸ್ ಕರ್ಕೊಂಡ್ ಬಂದ್ಬಿಡ್ತಾನೆ. 2 ದಿನ ಆದ್ಮೇಲೆ ಮತ್ತೆ ಜಗಳ ಸ್ಟಾರ್ಟ್ ಮಾಡಿ ಆ ಜಗಳದಲ್ಲಿ ಕೊಡ್ಲಿಯಿಂದ ರವಿತನ್ನ ಸಾಯಿಸ್ಬಿಡ್ತಾನೆ. ನಂತರ ಮಲಗಿದ್ದ ತನ್ನ ಮಕ್ಕಳನ್ನು ಸಹ ಕೊಂದು ಮನೆಯ ಗೇಟ್ ನ ಹೊರಗಿಂದ ಲಾಕ್ ಮಾಡಿ ಹೋಗಿ ತಾನು ಸಹ ಆತ್ಮಹತ್ಯೆ ಮಾಡ್ಕೋತಾನೆ. ಇಲ್ಲಿ ಒಂದು ಡ್ಯಾನ್ಸ್ ಮತ್ತೆ ಬಲರಾಮ್ನ ತಲೆಯಲ್ಲಿದ್ದ ಅನುಮಾನದ ಹುಳ 4 ಜನರನ್ನ ಬಲಿ ಪಡೆದಿರುತ್ತೆ. ಸೊ ಇವತ್ತಿನ ಈ ಕೇಸ್ ನ ಬಗ್ಗೆ ನಿಮ್ಮ ಅನಿಸಿಕೆ ಏನೆಂದು ಕೆಳಗಡೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಇಂತಹ ಇನ್ನೂ ಹೆಚ್ಚಿನ ರಿಯಲ್ ಕ್ರೈಮ್ ರಿಲೇಟೆಡ್ ವಿಡಿಯೋಸ್ ನ ನೋಡ್ಲಿಕ್ಕೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.